ವೀಕ್ಷಕ ಬಂಧುಗಳೇ, ಬನ್ನಿ ಹೊಸ ವರ್ಷದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ಹೇಗಿದೆ ಅಂತ ನೋಡೋಣ. ಭಾಳ ತಿಂಗಳುಗಳ ಮೇಲೆ ಹೋಗಿದ್ದು ನಾವು. ನೋಡಿ, ಈ ಸಲ ಪಾರ್ಕಿಂಗ್ ತೊಂದರೆಯಿಂದ ಜನ ಬಳಲಬಾರ್ದು ಅಂತ ಎಷ್ಟು ಚೆನ್ನಾಗಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿದೆ. ಮೊದಲೆಲ್ಲ ರೋಡಲ್ಲಿ ನಿಲ್ಲಿಸ್ಬಿಡೋರು, ಈಗ 30 ರೂಪಾಯಿ ತೊಗೊಂಡ್ರು ನಮಗೆ ಮಲ್ಟಿ ಲೆವೆಲ್ ಬಹುಮಡದ ಮಾಡಿಯ ವಾಹನ ನಿಲ್ದಾಣ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿಂದ ಕಾರ್ ನಿಲ್ಲಿಸಿ ಎಂಟ್ರೆನ್ಸ್ಗೆ ತುಂಬ ಸ್ಟಾಲ್ಸ್ಗಳು ನೋಡ್ಬೋದು. ದೇವಸ್ಥಾನದ ಕಡೆ ಹೋಗ್ಬೇಕಾದ್ರೆ ನಿಮಗೆ ಗೊತ್ತಿದೆಯಾ, ಶ್ರೀ ಮಹಾಬಲೇಶ್ವರ ದೇವಸ್ಥಾನ ಇರೋದ್ರಿಂದ ತುಂಬ ಪುರಾತನವಾದದಲ್ವಾ, ಅದಕ್ಕೋಸ್ಕರ ಚಾಮುಂಡಿ ಬೆಟ್ಟನ ಮಹಾಬಲ ತೀರ್ಥ ಅಂತಲೂ ಕರೀತಾರೆ. ಅದಾದಮೇಲೆ 18 ಶಕ್ತಿಪೀಠಗಳಲ್ಲಿ ಚಾಮುಂಡಿ ಬೆಟ್ಟ ಒಂದು ಶಕ್ತಿಪೀಠ. ಇದು 18ರಲ್ಲಿ ಒಂದು ಶಕ್ತಿಪೀಠ ಆಗೋದಕ್ಕೆ ಕಾರಣ ಏನು ಅಂದರೆ, ನಮಗೆಲ್ಲೋ ಗೊತ್ತಿರೋ ಹಾಗೆ ದಕ್ಷ ಯಜ್ಞ ಮಾಡಬೇಕಾದ್ರೆ ಎಲ್ಲ ದೇವತೆಗಳನ್ನ ಕರೆದ್ರು, ಶಿವನ್ ಮಾತ್ರ ಕರೆಯೋದಿಲ್ಲ, ಆಹ್ವಾನ ಮಾಡೋದಿಲ್ಲ. ಅದರಿಂದ ಬೇಜಾರಾದ ಸತಿ ಹೂವಿನ ಕುಂಡಕ್ಕೆ ಹಾಕಿ ದಾನ ಮಾಡ್ಕೊಂಡು ನಮಗೆಲ್ರಿಗೂ ಗೊತ್ತಿದೆ. ಅದು ಗೊತ್ತಾಗಿದ್ದ ಶಿವ ವೀರಭದ್ರನ್ ಕಳಿಸಿ ದಕ್ಷಿಣ ಸಾಯಿಸ್ತಾರೆ ಅಲ್ವಾ. ಅದಾದ ಮೇಲೆ ಶಿವನ್ ತುಂಬ ನೋವಾಗಿ ಬೇಜಾರಾಗಿ ಸತಿನ್ ಎತ್ಕೊಂಡು ತಾಂಡವಾಡಕ್ಕೆ ಶುರು ಹಚ್ಕೋತಾರೆ. ಶಿವ ತಾಂಡವ ಏನಂತಾರೆ, ಅದೊಂಥರ ಪ್ರಳಯ ತಾಂಡವ ಅಂತ. ಆ ತಾಂಡವ ಆಡೋದ್ರಿಂದ ತುಂಬ ಎಲ್ಲ ಕಡೆ ನಾಶ ಆಗಕ್ಕೆ ಶುರುವಾಯಿತು, ಭೂಮಿ ಮಂಡಲದಲ್ಲಿ ಎಲ್ಲ ಕಡೆ. ಇದರಿಂದ ಎದುರ್ಕೊಂಡಿದ್ದ ಬೇರೆ ದೇವರುಗಳು ವಿಷ್ಣು ಹತ್ರ ಹೋಗ್ತಾರೆ, ನಮ್ಮನ್ನು ಕಾಪಾಡಿ, ಇದನ್ನ ನಿಲ್ಲಿಸಿ, ಶಿವ ತಾಂಡವ ಆಡ್ತಾರೆ ಅದನ್ನ ಅಂತ. ಅದಕ್ಕೆ ವಿಷ್ಣು ಒಪ್ಪಿ, ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹದ ಕಡೆ ಬಿಡ್ತಾರೆ. ಅದು ಬಿಟ್ಟಿದ್ರಿಂದ ಸತಿ ದೇಹ 18 ತುಂಡುಗಳಾಗಿ 18 ಜಾಗದಲ್ಲಿ ಬೀಳ್ತವೆ. ಅದರಲ್ಲಿ ಕೂದಲು ಬಂದು ಈ ಚಾಮುಂಡಿ ಬೆಟ್ಟದಲ್ಲಿ ಬಿದ್ದಿದ್ದು. ಅದಕ್ಕೆ ಇದನ್ನ ಕ್ರೌಚಪೀಠ ಅಂತಾನೂ ಕರೀತಾರೆ. ಹೀಗಾಗಿ 18 ಶಕ್ತಿಪೀಠಗಳಲ್ಲಿ ಇದು ಒಂದು ಶಕ್ತಿಪೀಠ ಆಯಿತು. ವೀಕ್ಷಕರೇ, ನಿಮ್ಗೆ ಗೊತ್ತಾ, 18 ಶಕ್ತಿಪೀಠಗಳಲ್ಲಿ 17 ಶಕ್ತಿಪೀಠ ಭಾರತದಲ್ಲಿದ್ದರೆ 18ನೇದು ಶ್ರೀಲಂಕಾದಲ್ಲಿರೋ ತಿರುನಾಕುನಮಲೈ ಅನ್ನೋ ಊರಿನಲ್ಲಿದೆ. ಇದೇ ನೋಡಿ, ಸಮುದ್ರ ತೀರದಲ್ಲಿ ಕಾಣ್ತಾ ಇದೆಯಲ್ಲ, ಆ ದೇವಸ್ಥಾನ. ಬಂಧುಗಳೇ, ನೀವೇನಾದರೂ ಹೊಸ ವರ್ಷದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದಿದ್ರಾ? ದರ್ಶನ ಮಾಡಿದರೆ, ದೇವರ ದರ್ಶನ ಮಾಡಿದರೆ ನಿಮ್ಗೇನು ಅನ್ನಿಸ್ತು ತಿಳಿಸಿ. ಧನ್ಯವಾದಗಳು. ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಧನ್ಯವಾದಗಳು.